SSLC students. So welcome to the Nama Vedantu SSLC and ಇವತ್ತು ನಿಮಗೆ ನಾನು ಹೇಳ್ತೇನೆ whether your SSLC board exam papers are going to be tough or it is going to be easy. So ನಿಮಗಂತೂ ಈಗ ಫಸ್ಟ್ ಒಂದು ಕ್ವಶನ್ ಅಂದ್ರೆ ಮ್ಯಾಮ್ ಕ್ವಶನ್ ಪೇಪರ್ ಈಸಿ ಬರುತ್ತಾ ಕ್ವಶನ್ ಪೇಪರ್ ಟಫ್ ಬರುತ್ತಾ ಅನ್ನೋದು ನಿಮಗೆ ಟೆನ್ಷನ್ ಇದೆ ರೈಟ್. ಸೊ ಡೋಂಟ್ ವರಿ, ಆಲ್ ಇಸ್ ವೆಲ್. ಕ್ವಶನ್ ಪೇಪರ್ ಈಸಿನೇ ಬರುತ್ತೆ. ಮತ್ತೆ ಹೇಗೆ ಕ್ವಶನ್ ಪೇಪರ್ ಅನ್ನ ಮಾಡ್ತಾರೆ, ಹೇಗೆ ಕ್ವಶನ್ ಪೇಪರ್ ಟಫ್ ಬರ್ಬೋದು ಇಲ್ಲಾಂದ್ರೆ ಈಸಿ ಬರ್ಬೋದು ಅನ್ನೋದು ಈ ವಿಡಿಯೋಯಿಂದ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಫಾಸ್ಟ್ ಆಗಿ ಹೋಗಿ ನಮ್ಮ ವೇದಾಂತ SSLCಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆಯ್ತಾ. ಅಂಡ್ ಹಿಟ್ ದ ಲೈಕ್ ಬಟನ್ ಆಲ್ಸೋ ಫಾರ್ ದಿಸ್ ವಿಡಿಯೋ ಬಿಕಾಸ್ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ವೆದರ್ ಯುವರ್ SSLC board exam is going to be tough or whether it is going to be easy. Clear? So ಈ ಕ್ವಶನ್ ಗೆ ನಿಮಗೆ ಆನ್ಸರ್ ಬೇಕಂದ್ರೆ you will need to stay till the end of the video. Okay, so let us start it. So first thing I want to tell you people is about the reality check versus the preparatory papers versus the March 18. Okay, ಈಗ reality check ಅಂದ್ರೆ ಏನು ಮತ್ತೆ preparatory papers ಏನಂದು ಅಂತ ಹೇಳ್ತೇನೆ. Okay, ಸೊ ಮೋಸ್ಟ್ ಆಫ್ ದ ಟೀಚರ್ಸ್ ಈಗ ನಿಮ್ಮ ಸ್ಟೇಟ್ ಬೋರ್ಡ್ದಲ್ಲಿ ನಿಮ್ಗೆ ಗೊತ್ತಿರಬೇಕು, SSLC ಬೋರ್ಡ್ಸ್ದಲ್ಲಿ ಎಲ್ಲ ಟೀಚರ್ಸು ಫುಲ್ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ನಿಮ್ಮ ಸ್ಕೂಲ್ದಲ್ಲಿ 9th 8th 5th ಎಲ್ಲ ಬಿಟ್ಬಿಟ್ಟಿರ್ತಾರೆ. ಆ್ಯಕ್ಚುಲಿ 5th ಸ್ಟ್ಯಾಂಡರ್ಡು ಮತ್ತು 9th ಸ್ಟ್ಯಾಂಡರ್ಡು ಬೋರ್ಡ್ ಎಕ್ಸಾಮ್ಸ್ ಬರೀತಿದೆ. ಬಟ್ ನೀವು ಎಷ್ಟು ಫೋಕಸ್ ಮಾಡಿ 10th ಸ್ಟ್ಯಾಂಡರ್ಡಿಗೆ ನೀವು ಎಷ್ಟು ಟೀಚರ್ಸ್ ಫೋಕಸ್ ಮಾಡ್ತಿದ್ದಾರೆ ಅಂದರೆ ಬಿಕಾಸ್ 10th ರಿಸಲ್ಟ್ಸ್ ಬೇಕು. ಸೊ ಕರ್ನಾಟಕದಲ್ಲಿ ಅಕಸ್ಮಾತ್ ಸ್ಕೂಲ್ಸ್ಗೆ ರಿಸಲ್ಟ್ಸ್ ಬರಲಿಲ್ಲ, ಯಾವ ಸ್ಟೂಡೆಂಟು ಬರಲಿಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದಮ್ ರೈಟ್. ಸೊ ಅದ್ರ ಸಲುವಾಗಿ ಅವರು ಅನಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ that whether the exam paper is going to be tough or whether it is going to be easy by checking out few things. ಏನಪ್ಪ ಚೆಕ್ ಮಾಡ್ತಾರೆ few things? First thing is model question paper. Second thing is they will check out what type of a questions has been asked in the LBA question bank. Okay, LBA question bank ನಿಮ್ಗೆ ಏನು KCAB ದವರು ಪ್ರೊವೈಡ್ ಮಾಡಿದಾರಲ್ಲ ಅದರಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಚಾಪ್ಟರ್ ವೈಸು, ಆ ತರ ಕ್ವಶನ್ಸ್ LBA ಯಾವ ತರ ಕ್ವಶನ್ಸ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದಾರ ಅದನ್ನ ಚೆಕ್ ಮಾಡ್ತಾರೆ. ಪ್ಲಸ್ ದೇ ವಿಲ್ ಚೆಕ್ ದ ಆಲ್ preparatory 3 papers ಎಲ್ಲ ಕ್ವಶನ್ಸ್ ಅನ್ನ ಚೆನ್ನಾಗಿ ಚೆಕ್ ಮಾಡ್ತಾರೆ ವೆದರ್ ಇಟ್ ಹಸ್ ಗಾಟ್ ರಿಪೀಟೆಡ್ ಆರ್ ನೋ ಅಂಡ್ ಸ್ಪೆಷಲಿ ವೆದರ್ ಆಲ್ ದ ಥಿಂಗ್ಸ್ ಆರ್ ಪ್ರೆಸೆಂಟ್ ಇನ್ ದ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಆರ್ ನೋ. ಓಕೆ, ಈಗ ಪ್ರಿಪರೇಟರಿ ಕ್ವಶನ್ ಪೇಪರ್ ಆಗಲಿ ಮಾಡೆಲ್ ಕ್ವಶನ್ ಪೇಪರ್ ಆಗಲಿ, ಸೊ ಇವೆಲ್ಲ ಕ್ವಶನ್ ಪೇಪರು ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಏನ ಬಂದಿದೆನಾ ಅದು ನಿಮಗೊಂದು ಕ್ವಶನ್ ಮಾರ್ಕ್ ಇದೆ. ಓಕೆ, ಸಮ್ ಆಫ್ ದ ಸ್ಟೂಡೆಂಟ್ಸ್ ವೇರ್ ಆಕ್ಚುಲಿ ಟೆಲ್ಲಿಂಗ್ ಮೀ, ಬಹಳ ಮಂದಿ ಸ್ಟೂಡೆಂಟ್ಸ್ ಹೇಳ್ತಿದ್ರು ನನಗೆ ಆಕ್ಚುಲಿ ಮ್ಯಾಮ್ ಸೋಷಿಯಲ್ ಸೈನ್ಸ್ ಪೇಪರ್ದಲ್ಲಿ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಕ್ವಶನ್ಸ್ ಅನ್ನ ಕೇಳಿಲ್ಲ. ಓಕೆ, ಸೊ ಆಕ್ಚುಲಿ ಅದು ಆಗಿರೋದು ಬರೀ ಪ್ರಿಪರೇಟರಿ 2ದಲ್ಲಿ. ಓಕೆ, ಪ್ರಿಪರೇಟರಿ 2ದಲ್ಲಿ ಸೋಷಿಯಲ್ ಸೈನ್ಸ್ ಪೇಪರ್ದಲ್ಲಿ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಕೇಳಿಲ್ಲಪ್ಪ ಆಯ್ತಾ. ಕೇಳಿಲ್ಲ ಅಂದ್ರೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಎಲ್ಲ ಫುಲ್ ಡಿಫ್ರೆಂಟ್ ಇಲ್ಲ, ಜಸ್ಟ್ 2-3 ಮಾರ್ಕ್ಸ್ ಎಕ್ಸ್ಟ್ರಾ ಬಂದಿದೆ ಬೇರೆ ಬೇರೆ ಚಾಪ್ಟರ್ಸ್ ಇಂದ. ಆಕ್ಚುಲಿ ಆ ಚಾಪ್ಟರ್ ಇಂದ 1 ಮಾರ್ಕ್ಸ್ ಅಷ್ಟೇ ಕೇಳೋದಿತ್ತು, ಬಟ್ ಅದು 2 ಮಾರ್ಕ್ಸ್ ಅನ್ನು ಕೇಳ್ಬಿಟ್ಟಿದ್ದಾರೆ. ಸೊ ಅದಷ್ಟೇ ಚೇಂಜಸ್ ಬಂದಿರೋದು, ಅದನ್ನ ಬಿಟ್ಟು ಎಲ್ಲೂ ಚೇಂಜಸ್ ಆಗಿಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಪೀಪಲ್ ಟು ಫಾಲೋ ದ ಬ್ಲೂ ಪ್ರಿಂಟ್. ಓಕೆ, ಆಲ್ರೆಡಿ ಅವರು ಗೌರ್ಮೆಂಟ್ ದವ್ರನ್ನ ಹೇಳಿದ್ದಾರೆ ಪ್ಲೀಸ್ ಫಾಲೋ ದ ಪ್ರಾಪರ್ಲಿ ದ ಬ್ಲೂ ಪ್ರಿಂಟ್ ಬಿಕಾಸ್ ಅದರಿಂದ ನಿಮಗೆ ಐಡಿಯಾ ಗೊತ್ತಾಗುತ್ತೆ ನಿಮಗೆ ಯಾವ ತರ ಸ್ಟಡೀಸ್ ಅನ್ನ ಮಾಡ್ಬೇಕನ್ನೋದು ಆಯ್ತಾ. ನಿಮಗೆ ಐಡಿಯಾ ಗೊತ್ತಾಗಿದ್ಬಿಟ್ರೆ ನಿಮ್ಗೆ ಯಾವ ಚಾಪ್ಟರ್ ಇಂದ ಇಷ್ಟು ಕ್ವಶನ್ಸ್ ಕೇಳ್ತಾರಪ್ಪ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ? ವೆನ್ ಯು ಪೀಪಲ್ ವಿಲ್ ಸಿಟ್ ಅಂಡ್ ಸಾಲ್ವ್ ದ ಮಾಡೆಲ್ ಕ್ವಶನ್ ಪೇಪರ್, ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಸ್ಪೆಷಲಿ ಇಫ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಚ್ ಆರ್ ದೇರ್ ದೇ ಹ್ಯಾವ್ ಗಾಟ್ ಡಿಲೀಟೆಡ್ ಪೋರ್ಷನ್, ಸ್ವಲ್ಪ ಡಿಲೀಟ್ ಆಗಿದೆ. ಸೊ ಆ ಪೋರ್ಷನ್ ಡಿಲೀಟ್ ಆಗಿದೆ ಅಂದ್ರೆ ಆ ಕ್ವಶನ್ಸ್ ಏನಿದೆ ಅಲ್ಲ ಅವು ಚೇಂಜಸ್ ಆಗಿದೆ. ಓಕೆ, ಸೊ ಫಾರ್ ದಟ್ ಪರ್ಪಸ್ ಡೋಂಟ್ ವರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ಯಾವ ಕ್ವಶನ್ಸ್ ರಿಪೀಟ್ ಆಗಿದೆ ಅಲ್ಲ ಅವನ್ನೆಲ್ಲ ನಾನು ಸಪರೇಟ್ ಆಗಿ ನಿಮಗೆ ಸಾಲ್ವ್ ಮಾಡಿಸ್ತೇನೆ. ಆಲ್ರೆಡಿ ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟು ಮಾಡಿದ್ದೇವೆ ನಾವು. ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ದ ಚಾಪ್ಟರ್ ವೈಸ್ ಅನಾಲಿಸಿಸ್ ಆಲ್ಸೋ, ಸೊ ಡೋಂಟ್ ಮಿಸ್ ಟು ವಾಚ್ ದಟ್ ಆಲ್ಸೋ. ಕ್ಲಿಯರ್? ಸೊ ಈಗ ರಿಯಾಲಿಟಿ ಚೆಕ್ ಮತ್ತೆ ಪ್ರಿಪರೇಟರಿದಲ್ಲಿ ಏನಾಗುತ್ತಪ್ಪ? ಸೊ ದ ಓವರ್ ಆಲ್ ಟ್ರೈನಿಂಗ್ ಎಫೆಕ್ಟ್ ಇಸ್ ಗೋಯಿಂಗ್ ಟು ಬಿ preparatory exams 1, 2 and 3 are actually designed to be deliberated harder than the actual board paper to push your limits. So that is true. Okay, actually ಏನ್ ಮಾಡ್ತಾರೆ ಗೊತ್ತಾ, ನಿಮ್ಮ ಪ್ರಿಪರೇಟರಿ 1, 2, 3 ದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಟಫ್ ಆಗಿರೋ ಕ್ವಶನ್ಸ್ ಅನ್ನ ಕೇಳ್ತಾರೆ. ಲೈಕ್ ಅಪ್ಲಿಕೇಶನ್ ಬೇಸ್ಡ್ ಆಫ್ ಕ್ವಶನ್ಸ್, ಹಾಟ್ಸ್ ಕ್ವಶನ್ಸ್ ಇವನ್ನೆಲ್ಲ ಜಾಸ್ತಿ ಕೇಳ್ತಾರೆ. ಯಾಕೆ ಕೇಳ್ತಾರೆ ಜಾಸ್ತಿ? ಟ್ವಿಸ್ಟ್ ಮಾಡಿ ಯಾಕೆ ಕ್ವಶನ್ಸ್ ಅನ್ನ ಕೇಳ್ತಾರೆ? ಬಿಕಾಸ್ ನೀವು ಈಗ ಹೇಗೆ ಕ್ವಶನ್ ಪೇಪರ್ ಬರ್ಬೋದಂತ ಅನ್ನೋದು ನಿಮಗೆ ಒಂದು ಅನಲೈಸೇಷನ್ ಗೊತ್ತಾಗಬೇಕು, ರಿಯಲೈಸೇಷನ್ ಗೊತ್ತಾಗಬೇಕು, ಆ ಕ್ವಶನ್ಸ್ ಅನ್ನ ಹೇಗೆ ಅಟೆಂಪ್ಟ್ ಮಾಡ್ಬೇಕು ಅನ್ನೋದು ಆಯ್ತಾ. ಸೊ ಅವ್ರದ್ದು ಏನ್ ಟಾರ್ಗೆಟ್ ದಟ್ ಯು ಪೀಪಲ್ ನೀಡ್ ಟು ಪಾಸ್ ಇನ್ ಅ ವೆರಿ ಗುಡ್ ಸ್ಕೋರ್, ಯು ನೀಡ್ ಟು ಸ್ಕೋರ್ ಅ ಗುಡ್ ಮಾರ್ಕ್ಸ್, ಪರ್ಸೆಂಟೇಜ್ ಸರಿಯಾಗಬೇಕು. ಕರ್ನಾಟಕದಲ್ಲಿ ಅದು ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರಬೇಕು. ಲೈಕ್ ಇಫ್ ಇನ್ ಕೇಸ್ ಇಟ್ ಇಸ್ 100% ದೆನ್ ಇನ್ ಎಲ್ಲ ಸ್ಟೇಟ್ ದಲ್ಲಿ ಕರ್ನಾಟಕ ಅಕಸ್ಮಾತ್ 100% ಮಾಡ್ತಂದ್ರೆ ಕರ್ನಾಟಕಕ್ಕೆ ಜೈ, ಅವರ್ CM ವಿಲ್ ಬಿ ವೆರಿ ಹ್ಯಾಪಿ ರೈಟ್. ಸೊ ಅದರ ಸಲುವಾಗಿ ದಟ್ಸ್ ಟಾರ್ಗೆಟ್ ಇಸ್ ಓನ್ಲಿ ದಟ್. ಓಕೆ, ಅವ್ರ ಟಾರ್ಗೆಟ್ ಅದೇ ಇದೆ. ಅದ್ರ ಸಲುವಾಗಿ ಪಾಸಿಂಗ್ ಪ್ಯಾಕೇಜ್ ಡಿಕ್ರೀಸ್ ಮಾಡಿದಾರಪ್ಪ. ಮತ್ತೆ ನಿಮಗೆ ಎಕ್ಸಾಮ್ 1 ಎಕ್ಸಾಮ್ 2 2 ಸಲ ಚಾನ್ಸ್ ಕೊಡ್ತಿದ್ದಾರೆ ರೈಟ್.
ಸೊ ದ್ಯಾಟ್ ಇಸ್ ವಾಟ್ ಪ್ರಿಪರೇಟರಿ ಪೇಪರ್ದಲ್ಲಿ ಆಲ್ಮೋಸ್ಟ್ ಏನಾದರೂ ಬಂದಿದ್ರೆ ಪ್ರಿಪರೇಟರಿ 1, 2, 3ದಲ್ಲಿ ನಿಮ್ಗೆ ಯಾವುದಾದ್ರೂ ಪೇಪರ್ ಟಫ್ ಅನ್ಸಿದ್ರೆ ದ್ಯಾಟ್ ಇಸ್ ರಿಯಲಿ ಟ್ರೂ. ಅದೇ ಟಫ್ ಬೇಕಾದ್ಲಿ ಕೊಟ್ಟಿದ್ದಾರೆ ಸೊ ದ್ಯಾಟ್ ನಿಮ್ಮ ಲಿಮಿಟ್ಸ್ ಅನ್ನ ಸ್ವಲ್ಪ ಪುಷ್ ಮಾಡಲಿಕ್ಕೆ, ಆಯ್ತಾ. ಸೆಕೆಂಡ್ ಥಿಂಗ್ ಇಸ್ ಐಡೆಂಟಿಫೈಯಿಂಗ್ ದ ಹಾಟ್ ಝೋನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಎನ್ ಹಾಟ್ ಝೋನ್ ನೌ? That is any questions or a concept that appeared in all the 3 multiple preparatories is considered a high probability, that is hot zone. That is also called as what? Hot zone ಅಂತಾನು ಕರಿಬಹುದು ಇದಕ್ಕೆ. ಓಕೆ, ಇದಕ್ಕೆ ಹಾಟ್ ಝೋನ್ ಅಂತಾನು ಕರೀತಾರೆ. ಲೈಕ್ ಎಕ್ಸಾಂಪಲ್ 2 ಪ್ರಿಪರೇಟರಿ 1, ಪ್ರಿಪರೇಟರಿ 2 ಮತ್ತೆ ಪ್ರಿಪರೇಟರಿ 3 ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಆದ್ರೂ ಇರುತ್ತೆ ವಿಚ್ ಹ್ಯಾಸ್ ಗಾಟ್ ರಿಪೀಟೆಡ್. ಸೊ ಯಾವ್ದಪ್ಪ ಅದು ಮೋಸ್ಟ್ ರಿಪೀಟೆಡ್ ಕ್ವಶನ್, ಅದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ ಹೇಳ್ತಾರೆ, ಆಯ್ತಾ. ಸೊ ಯು ಪೀಪಲ್ ನೀಡ್ ಟು ಟೆಲ್ ಮಿ ಇನ್ ದ ಕಮೆಂಟ್ ಬಾಕ್ಸ್ ವಿಚ್ ಇಸ್ ದಟ್ ಕ್ವಶನ್ which has got repeated in preparatory 1, preparatory 2 ಮತ್ತೆ preparatory 3 ರಲ್ಲಿ ಮೂರರಲ್ಲಿ ಯಾವ ಕ್ವಶನ್ ಕಮೆಂಟ್ ಹಾಕ್ಬೇಕು ನೀವು ನನಗೆ ಫಾಸ್ಟ್ ಆಗಿ, ಬಿಕಾಸ್ ಐ ವಾಂಟ್ ಟು ಸಿ ವೆದರ್ ಯು ಪೀಪಲ್ ಆರ್ ಕಾನ್ಸಂಟ್ರೇಟೆಡ್ ಇನ್ ಸ್ಟಡೀಸ್ ಆರ್ ನೋ. ಓಕೆ, ಅದಾದ ತಕ್ಷಣ ಓಕೆ blueprint buffer. Like unlike all the preparatories which sometimes focus on a tricky details also, the official KSEAB board paper must strictly follow the state prescribed weightage for each chapter, making it more predictable. More predictable ಅಂದ್ರೆ ಸ್ಟೂಡೆಂಟ್ಸ್ ಗೆ ಈಸಿ ಆಗ್ಲಿಕ್ಕೆ ಬ್ಲೂಪ್ರಿಂಟ್ ಪ್ರಕಾರನೇ ಕ್ವಶನ್ಸ್ ಅನ್ನ ಕೇಳಬೇಕು. ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಾವು ಬ್ಲೂಪ್ರಿಂಟ್ ಪ್ರಕಾರನೇ ಕ್ವಶನ್ಸ್ ಅನ್ನ ಕೇಳೋದು, ಅದ್ರ ಪ್ರಕಾರನೇ ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ. ಓಕೆ, ಪ್ರಿಪರೇಟರಿ ಆಕ್ಚುಲಿ ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಅಲ್ಲ, ದೇ ಆರ್ ಆಲ್ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಇಟ್ ಸೆಲ್ಫ್. ಅದೇನು ಎಕ್ಸ್ಟ್ರಾ ಕೊಟ್ಟಿಲ್ಲ, ಎಲ್ಲ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಇದೆ. ಬಟ್ ಪ್ರಿಪರೇಟರಿ 2ದಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಆಗಿತ್ತು, ಬಟ್ ಪ್ರಿಪರೇಟರಿ 1 ಮತ್ತೆ 3ದಲ್ಲಿ ಕರೆಕ್ಟ್ ಆಗೇ ಇತ್ತು, ಏನು ಚೇಂಜಸ್ ಅನ್ನ ಆಗಿಲ್ಲ. ಬಟ್ ಯು ಪೀಪಲ್ ನೀಡ್ ಟು ಬಿ ವೆರಿ ಸೀರಿಯಸ್ ರಿಗಾರ್ಡಿಂಗ್ ಯುವರ್ ಬ್ಲೂ ಪ್ರಿಂಟ್ ಇಫ್ ಯು ಆರ್ ನಾಟ್ ಸೀರಿಯಸ್ ರೈಟ್ ನೌ ಆಲ್ಸೋ. ಓಕೆ, ಬಿಕಾಸ್ ಸೋಷಿಯಲ್ ಸೈನ್ಸ್ ದಲ್ಲಿ 33 ಚಾಪ್ಟರ್ಸ್ ಇದೆ ಅಪ್ಪ, 33 ಚಾಪ್ಟರ್ಸ್ ಎಲ್ಲ ಕುಂತು ಓದ್ಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ. ಈವನ್ ಸೈನ್ಸ್ ದಲ್ಲಿ 13 ಚಾಪ್ಟರ್ಸ್ ಇದೆ, ಎದ್ರ ಮೇಲೆ ಫೋಕಸ್ ಮಾಡ್ಬೇಕು ಅನ್ನೋದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಹೇಳೋದು ಬ್ಲೂ ಪ್ರಿಂಟ್ ಪ್ರಕಾರ ಓದಿದ್ರೆ ನಿಮಗೆ ಈಸಿ ಆಗುತ್ತೆ ಅನಲೈಸ್ ಮಾಡ್ಲಿಕ್ಕೆ ಮತ್ತೆ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಯಾವ ತರ ಕ್ವಶನ್ಸ್ ಯಾವ ಚಾಪ್ಟರ್ ಇಂದ ಬರಬಹುದು ಅನ್ನೋದು, ಆಯ್ತಾ. So this is what we can predict it. That is reality check about how to predict the paper, whether it is going to tough or easy. ನಿಮಗೆ ಗೊತ್ತಾಯ್ತು that easily we can predict the paper with the help of the blueprint. We can easily predict the paper with the help of the preparatory exams, that is preparatory 1, 2, 3. ಆ ಮೂರು ಕ್ವಶನ್ ಪೇಪರ್ ನೆಲ್ಲ ಚೆಕ್ ಮಾಡಿದ್ರೆ ಯಾವ ಕ್ವಶನ್ಸ್ ಜಾಸ್ತಿ ರಿಪೀಟ್ ಆಗಿದೆ, ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ, ಅವೇ ಕ್ವಶನ್ಸ್ ನಿಮ್ಮ ಎಕ್ಸಾಮ್ ದಲ್ಲಿ ಮಾರ್ಚ್ 18 ಎಕ್ಸಾಮ್ ದಲ್ಲಿ ಬಿದ್ದೇ ಬೀಳುತ್ತೆ. ಸೊ ಅದ್ರ ಸಲುವಾಗಿ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ, ಆಯ್ತಾ. ಸ್ಪೆಷಲಿ ಐ ಆಮ್ ಟೆಲ್ಲಿಂಗ್ ಯು ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತ ಪ್ರಿಪರೇಟರಿ, ಆಯ್ತಾ. ನೆಕ್ಸ್ಟ್ ಕಮ್ಸ್ ಔಟ್ ದಟ್ ಇಸ್ ಮಾಡೆಲ್ ಪೇಪರ್ಸ್ ಯು ಆರ್ ಅ ಮಾಸ್ಟರ್ ಗೈಡ್. ಎಸ್, ಸೊ ಮಾಡೆಲ್ ಪೇಪರ್ ಇಸ್ ಯುವರ್ ಮಾಸ್ಟರ್ ಗೈಡ್. ಯಾಕಪ್ಪ ಮಾಸ್ಟರ್ ಗೈಡ್ ಅನ್ನೋದು ನಿಮಗೆ ಈಗ ಗೊತ್ತಾಗುತ್ತೆ. ವೈ ಐ ವಾಸ್ ಟೆಲ್ಲಿಂಗ್ ಆಲ್ವೇಸ್ ಮಾಡೆಲ್ ಕ್ವಶನ್ ಪೇಪರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಪ್ಪ, ಅದನ್ನ ಮಿಸ್ ಮಾಡಬೇಡಿ ಅಂತ ಯಾಕೆ ಹೇಳ್ತಿದ್ದೆ ಅನ್ನೋದು ನಿಮಗೀಗ ಚೆನ್ನಾಗಿ ಗೊತ್ತಾಗುತ್ತೆ. ಕ್ಲಾರಿಫೈ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿದ್ದ, ಆಯ್ತಾ. ಸ್ಟ್ರಕ್ಚರ್ ಅಂಡ್ ದ ಟೈಮಿಂಗ್, ದಟ್ ಇಸ್ ಯೂಸ್ ದ ಅಫಿಷಿಯಲ್ ಮಾಡೆಲ್ ಪೇಪರ್ಸ್ ಆಸ್ ದ ಟೈಮಿಂಗ್ ಟೆಂಪ್ಲೇಟ್. ಇಫ್ ಯು ಫಿನಿಶ್ ದ ಮಾಡೆಲ್ ಪೇಪರ್ ಇನ್ 2 hours and 45 minutes, ದಟ್ ಇಸ್ 2 hours 45 minutes ಮುಗಿಸ್ಬಿಟ್ರೆ ನಿಮಗೆ ಅರ್ಧ ಗಂಟೆ ಉಳಿಯುತ್ತೆ. 30 minutes will be remaining to you people when you people will start solving the model question paper. Clear? Ega, can you finish the, okay, if you are perfectly on a track for the 3 hours board exam, then you people are going to finish your paper in correct 3 hours, and that 15 minutes which is going to be remained adralli neevu answer sheet anna chennagi check ಮಾಡ್ತೀರಾ, because it's very very important to check whether you have written the correct number, whether you have written the correct Roman number or no. Clear? Right after that, that is direct textbook influences. That is, while preparatory papers often include external application based questions, the board exams draws 80 to 90% of its content directly from the KSEAB or NCERT textbooks itself. Clear? So ಈಗ don't avoid the questions by, if you people are okay, ಸ್ವಲ್ಪ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ LBA based questions ಅನ್ನ ಓದ್ತಾರೆ, ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಓದ್ತಾರೆ, ಪ್ರಿಪರೇಟರಿ ಕ್ವಶನ್ಸ್ ಪೇಪರ್ಸ್ ಅನ್ನ ಎಲ್ಲ ಕುಂತ ಓದ್ಬಿಡ್ತಾರೆ. ಬಟ್ ಸಮ್ ಆಫ್ ದ ಎಕ್ಸರ್ಸೈಸ್ ಕ್ವಶನ್ಸ್, ಲೈಕ್ ಎಕ್ಸಾಂಪಲ್ ನಾನು ಇಲೆಕ್ಟ್ರಿಸಿಟಿ ಚಾಪ್ಟರ್ ದನೇ ಮಾತಾಡ್ತೇನೆ. ಓಕೆ, ಇಲೆಕ್ಟ್ರಿಸಿಟಿ ಚಾಪ್ಟರ್ ದಲ್ಲಿ ಸೋ ಮೆನಿ ನ್ಯೂಮರಿಕಲ್ಸ್ ದೇ ಹ್ಯಾವ್ ಗಿವನ್ ಇಟ್ ಇನ್ ದ ವೈಲ್ ಟೀಚಿಂಗ್ ದ ಲೆಸನ್ ಓನ್ಲಿ. ಓಕೆ, ಟೆಕ್ಸ್ಟ್ ಬುಕ್ ದಲ್ಲಿ NCERT ಬುಕ್ ದಲ್ಲಿನೇ ಎಷ್ಟು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಸಾಲ್ವ್ಡ್ ಕ್ವಶನ್ಸ್, ಅದರಿಂದಾನು ಕ್ವಶನ್ಸ್ ಬೀಳಬಹುದು, ಅದನ್ನ ನೀವು ಇಗ್ನೋರ್ ಮಾಡ್ತೀರಾ. ಸೊ ಡೋಂಟ್ ಇಗ್ನೋರ್ ದೋಸ್ ಥಿಂಗ್ಸ್. NCERT ಬುಕ್ ದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ದಲ್ಲಿ ಏನೇನ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ, ಸಾಲ್ವ್ಡ್ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ, ಪ್ಲೀಸ್ ಮೇಕ್ ಶೋರ್ ಯು ವಿಲ್ ಪ್ರಾಕ್ಟಿಸ್ ದೋಸ್ ಕ್ವಶನ್ಸ್ ಆಲ್ಸೋ. ಅವನು ಕ್ವಶನ್ಸ್ ಬೀಳಬಹುದು. ಸೊ ಏನಾಗ ಗೊತ್ತಾ,
ನಿನ್ ಮುಂದೆನೇ ಇರುತ್ತೆ. ಲೈಕ್ ದೇ ವಿಲ್ ಟೆಲ್, ನೋ ಸ್ಪೆಕ್ಟ್ಸ್ ಚಸ್ಮಾ ನೀವು ತಲೆ ಮೇಲೆ ಹಾಕೊಂಡಿರ್ತೀರಾ, ಮತ್ತೆ ಎಲ್ಲ ಊರ್ ಕಡೆ ಎಲ್ಲ ಹುಡುಕಿರ್ತೀರ, ಆ ತರ ಆಗ್ಬಾರ್ದು ಆಯ್ತಾ. ಸೊ ದಟ್ ಇಸ್ ವಾಟ್ ಯು ಪೀಪಲ್ ನೀಡ್ ಟು ಫಾಲೋ ಇಟ್. ಡನ್. Next is scoring pillars. That is, identify the fixed marks in the model sets, such as the 4 marks graph, specific science diagrams, like example nerve cell and even the neuron, or example they will ask you about the heart or a brain. Okay, ee tara fixed on ಸ್ವಲ್ಪ diagrams ide which people need to be concentrative and which they have asked it in the model question paper, in the preparatory question papers. So ಇವೆಲ್ಲದರಲ್ಲೂ ಈ ಕ್ವಶನ್ಸ್ ಅನ್ನ ಬರೆ ಕೇಳಿದ್ದಾರೆ. Especially if I am speaking about the nerve system, and especially if I am telling about the neuron and brain. I think both the things have been asked a lot of times. So make sure you people will not miss those diagrams. Clear? ಆ ತರ ನೀವು ಅದನ್ನ ಐಡೆಂಟಿಫೈ ಮಾಡಬೇಕು. ಓಕೆ, if you people will identify it, it will be very easy for you people to identify whether your question paper or predict your question paper tough or easy. ಆಯ್ತಾ, ನಿಮ್ಮೆಲ್ಲನೇ ಬಿಡ್ತಿದ್ದೇನೆ ನಾನು. ಓಕೆ, ನಿಮ್ಮೆಲ್ಲನೇ ಬಿಡ್ತಿದ್ದೇನೆ ನಾನು. ಆಯ್ತಾ. ನೆಕ್ಸ್ಟ್ ಆಫ್ಟರ್ ದಟ್, motivation, the final push which you people are going to do it. So ನಾನು ಒಂದು ವಿಷಯ ಹೇಳ್ತೇನೆ ನಿಮಗೆ, ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಸೊ ಈಗ ನಿಮಗೊಂದು ಐಡಿಯಾ ಗೊತ್ತಾಯ್ತು. ಯು ಪೀಪಲ್ ಹ್ಯಾವ್ ಆಲ್ ಐಡಿಯಾ ರೈಟ್ ನಾವ್ ಅಕಾರ್ಡಿಂಗ್ ಟು ದ ಮಾಡೆಲ್ ಕ್ವಶನ್ ಪೇಪರ್. ದಟ್ ಇಸ್ 4 ಮಾಡೆಲ್ ಕ್ವಶನ್ ಪೇಪರ್ಸ್ ಯು ಪೀಪಲ್ ಹ್ಯಾವ್ ಇಟ್. ಆ 4 ಮಾಡೆಲ್ ಕ್ವಶನ್ ಪೇಪರು ಪ್ಲಸ್ ಯು ಪೀಪಲ್ ಆರ್ ಗೋಯಿಂಗ್ ಟು ವಾಚ್, ಯು ಆರ್ ಗೋಯಿಂಗ್ ಟು ಸಿ ದ ಪ್ರಿಪರೇಟರಿ 1, 2 and 3. 3 ಪ್ರಿಪರೇಟರಿ ಕ್ವಶನ್ಸ್ ಪೇಪರ್ಸ್ನ ತೆಗೀರಿ. ಎಷ್ಟಾಗುತ್ತೆ ಟೋಟಲು? ಇಟ್ ವಿಲ್ ಬಿಕಮ್ 7 ಪೇಪರ್ಸ್, ರೈಟ್. ಈ 7 ಪೇಪರ್ದಲ್ಲಿ ಯಾವ ಸೈನ್ಸ್ ಕ್ವಶನ್ಸು ಚಾಪ್ಟರ್ ವೈಸು ಸೆಪರೇಟ್ ಮಾಡಿ ಅದನ್ನು ಕುಂತು ಓದಿ. ಐ ವಿಲ್ tell you 100% that you can identify what question paper will be there in your board exams. Clear? ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ದಲ್ಲಿ ಯಾವ ತರ ಕ್ವಶನ್ಸ್ ಕೇಳಬಹುದು ಮತ್ತೆ ಯಾವ ತರ ಕ್ವಶನ್ಸ್ ಅನ್ನ 100% ಆಗಿ ಬಿದ್ದೇ ಬೀಳುತ್ತೆ ಅನ್ನೋದು ನಿಮಗೆ ಐಡಿಯಾನ ಗೊತ್ತಾಗುತ್ತೆ. ಇಟ್ ಮೀನ್ಸ್ ವಾಟ್, you yourself can predict yourself whether it is going to be a tough or a easy. But according to my prediction, what I will tell you people, okay, so ಹೇಗೆ ಕ್ವಶನ್ ಪೇಪರ್ ಮಾಡ್ತಾರೆ ಅಂದ್ರೆ, actually it will be like 60% it will be very easy. Okay, 60% ಕ್ವಶನ್ ಪೇಪರು ಈಸಿ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ರಿಪೀಟೆಡ್. ಸ್ಟೇಟ್ ದ ಓಹಮ್ಸ್ ಲಾ ಅಂದ್ರೆ ಏನಪ್ಪ, ವಾಟ್ ಇಸ್ ದ ಮೀನಿಂಗ್ ಆಫ್ ಎನ್ ಪವರ್, ಆರ್ ವಾಟ್ ಇಸ್ ದ ಮೀನಿಂಗ್ ಆಫ್ ಎನ್ ಸಮ್ ಆಫ್ ದ ಪ್ರಾಪರ್ಟೀಸ್, ಟೆಲ್ ಮಿ ದ ಪ್ರಾಪರ್ಟೀಸ್, ಸಮ್ ಆಫ್ ದ ರಿಯಾಕ್ಷನ್ಸ್ ಆಫ್ ಆಸಿಡ್ ಬೇಸ್ ಸಾಲ್ಟ್ಸ್. ಸೊ ಆಮೇಲೆ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ದಲ್ಲಿ ಸ್ಟ್ರಕ್ಚರ್ಸ್ ಅನ್ನ ಕಂಪಲ್ಸರಿ ಆಗಿ ಕೇಳ್ತಾರೆ. ಅಂಡ್ ಸ್ಪೆಷಲಿ ಇಫ್ ಐ ವಿಲ್ ಸ್ಪೀಕ್ ಅಬೌಟ್ ದ ಬಯಾಲಜಿ, ಫ್ಯೂ ಆಫ್ ದ ಡಯಾಗ್ರಾಮ್ಸ್ ಆರ್ ದೇರ್ ವಿಚ್ ದೇ ವಿಲ್ ಆಸ್ಕ್ ಇಟ್ 100%. ಮೆಂಟಲಿ ಸ್ಟ್ರಕ್ಚರ್ ಇವೆಲ್ಲ 100% ಆಗಿರೋ ಕ್ವಶನ್ಸ್. ಓಕೆ, ಅವೆಲ್ಲ ಬರೋದೆಲ್ಲಿ 60% ಅಲ್ಲಿ. ಆಯ್ತಾ, ಈಗ 40% ಉಳಿದಿದೆ, ರೈಟ್. 40% ಅಲ್ಲಿ 20% numerical types of questions will be asked, and remaining 20% which is there, that will be application based questions or HOTS questions. These are the questions which you people need to understand the concepts and answer it. Okay, like especially if we are speaking about the LBA. LBA meaning ಅಂದ್ರೆ ಏನು, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದ್ರೆ ಏನು, ನೀವು ಲೆಸನ್ ಅನ್ನ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಆಮೇಲೆ ಅದರ ಆನ್ಸರ್ಸ್ ಅನ್ನ ಬರಿಬೇಕು. ರೀಸನಿಂಗ್ ಟೈಪ್ ಆಫ್ ಕ್ವಶನ್ಸ್ ಅಂತ ಅನ್ನೋದಕ್ಕೆ ಕರೀತಾರೆ. ಆಯ್ತಾ, ಈಗ ರೀಸನಿಂಗ್ ಟೈಪ್ ಆಫ್ ಕ್ವಶನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಯು ಪೀಪಲ್ ನೀಡ್ ಟು ಬಿ ವೆರಿ ಫೋಕಸ್ಡ್ ಅಂಡ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿರ್ಬೇಕು, ಅವಾಗಷ್ಟೇ ಅದನ್ನ ಆನ್ಸರ್ಸ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಅದಕ್ಕೆ ನಾನು ಹೇಳೋದು ಅಪ್ಪ, 50 ಮಾರ್ಕ್ಸ್ ಸ್ಕೋರ್ ಮಾಡೋದು ಈಸಿ ಇದೆ. ರಿಮೈನಿಂಗ್ 30 ಮಾರ್ಕ್ಸ್ ಏನಿದೆ ಅಲ್ಲ, ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂದ್ರೆ, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಕ್ಲಿಯರ್ ಎವ್ರಿವನ್? ಸೊ ಹೋಪ್ ಸೊ ಯು ಪೀಪಲ್ ವಿಲ್ ಫಾಲೋ ದಿಸ್. ಓಕೆ, ನೀವು ಪ್ರಿಡಿಕ್ಟ್ ಮಾಡ್ತೀರಾ ಬೈ ಚೆಕಿಂಗ್ ಔಟ್ ಯುವರ್ ಮಾಡೆಲ್ ಕ್ವಶನ್ ಪೇಪರ್ಸ್ ಅಂಡ್ ಯುವರ್ ಪ್ರಿಪರೇಟರಿ ಆಲ್ 3 ಪೇಪರ್ಸ್. ಅದರಿಂದ ನಿಮಗೆ ಒಂದು ಐಡಿಯಾ ಗೊತ್ತಾಗುತ್ತೆ ಏನು ಎಕ್ಸಾಮ್ ಅಕಸ್ಮಾತ್ ಟಫ್ ಇರ್ಬೋದಾ ಮತ್ತೆ ಈಸಿ ಇರ್ಬೋದು ಅನ್ನೋದು. ಓಕೆ, ಬಟ್ ಅಕಾರ್ಡಿಂಗ್ ಟು ಮೀ, ನಾನಂತೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಆಲ್ರೆಡಿ, ನಾನು ಏನು ಬರ್ಬೋದು ಟಫ್ ಇಲ್ಲಾಂದ್ರೆ ಈಸಿ ಅನ್ನೋದು. ಸೊ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಪ್ರಕಾರ ನೋಡಿದ್ರೆ ಇಟ್ ವಿಲ್ ಬಿ ಆಕ್ಚುಲಿ 80% ಈಸಿ, 20% ಟಫ್ ಬರಬಹುದು. ಆಯ್ತಾ, ನಿಮಗೆ ಬೇಕಂದ್ರೆ ಬರೆದು ಬಿಡ್ತೇನೆ ನಾನು. ಓಕೆ, ಇಫ್ ಯು ಪೀಪಲ್ ವಾಂಟ್ ಇಟ್ ದೆನ್ ಐ ವಿಲ್ ರೈಟ್ ಇಟ್ ಆಫ್ ಆಲ್ಸೋ ಫಾರ್ ಯು ಪೀಪಲ್. 80% it will be easy and 20% it will be tough. Clear? So if you people want also to score out of out, then that 20% you people need to tingle. So ಇದನ್ನ ಹೇಗೆ ಮಾಡ್ಕೋಬಹುದು ನೀವು 20% ಅನ್ನ easy? That you can make it easy when you people will sit and study without wasting the time from today onwards. Clear? From today onwards, you are going to sit and concentrate on your exams properly. You are going to sit and understand each and every concept which you people are studying it properly without wasting your time. Then you people can tangle that 20%. Clear everyone? So all the best for your preparations, whatever you are doing for your
main hard work which you people have done it for the whole year. Okay, ಜೂನ್ ದಿಂದ ಸ್ಟಾರ್ಟ್ ಮಾಡಿದ್ದೀರಾ, ನೀವು 10th ದಲ್ಲಿದ್ದೀರಾ, SSLC ದಲ್ಲಿದ್ದೀರಾ ಅಂತ. ಈಗ ನಿಮ್ದು ರಿಯಲ್ ಟೈಮ್ ಬಂದಿದೆ, ದಟ್ ಇಸ್ ಆನ್ ಮಾರ್ಚ್ 18 ದಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಆ ರಿಯಲ್ ಟೈಮ್ ಅನ್ನ ಸೀರಿಯಸ್ ಆಗಿ ಕುಂತು ಓದ್ಬೇಕಂದ್ರೆ ಡೈಲಿ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ. ಪ್ಲೀಸ್ ಡೋಂಟ್ ವೇಸ್ಟ್. ಈಚ್ ಅಂಡ್ ಎವ್ರಿ ಸೆಕೆಂಡ್ ಅಂಡ್ ಮಿನಿಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಬಿಕಾಸ್ ಟೈಮ್ ಒಂದ್ಸಲ ಹೋದ್ರೆ ಇನ್ನೊಂದ್ಸಲ ಬರಲ್ಲ. ಓಕೆ, ಬಟ್ ಈ ಪೀಪಲ್ ಆರ್ ಸಮ್ ಸ್ಟೂಡೆಂಟ್ಸ್ ಆರ್ ಥಿಂಕಿಂಗ್ ಲೈಕ್ ಮ್ಯಾಮ್ ಎಕ್ಸಾಮ್ 2 is also there for us. ಪ್ಲೀಸ್ ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ಎಕ್ಸಾಮ್ 2 ದಲ್ಲಿ ಅಕಸ್ಮಾತ್ ಆಗಿ ಕ್ವಶನ್ ಪೇಪರ್ ಟಫ್ ಬಂದ್ರೆ ನಿಮ್ದು ಹೋಗೇ ಬಿಡ್ತು, ಆಯ್ತಾ. ಅಂಡ್ ಈವನ್ ಎಕ್ಸಾಮ್ 1 ದಲ್ಲಿ ಸ್ಕೋರ್ ಮಾಡೋದು ಎದಕ್ಕೆ ಇಂಪಾರ್ಟೆಂಟ್ ಇದೆ ಅಂದ್ರೆ, ಆಲ್ ದ ಕಾಲೇಜ್ ಅಡ್ಮಿಷನ್ಸ್ ವಿಲ್ ಸ್ಟಾರ್ಟ್ ವೆರಿ ಸೂನ್ ಫಾರ್ ದ ಸೈನ್ಸ್, ಕಾಮರ್ಸ್ ಆರ್ ಆರ್ಟ್. ಬಿಕಾಸ್ ಆಫ್ ದ್ಯಾಟ್ ಯು ಪೀಪಲ್ ನೀಡ್ ಟು ಸ್ಕೋರ್ ವೆರಿ ವೆಲ್ ಇನ್ ದ ಎಕ್ಸಾಮ್ 1 ಇಟ್ ಸೆಲ್ಫ್. ಬಿಕಾಸ್ ಅದರಿಂದ ನೀವು ಡಿಸೈಡ್ ಮಾಡ್ಕೋಬಹುದು ನೀವು ಯಾವ ಬ್ರಾಂಚ್ ಅನ್ನ ಚಾಯ್ಸ್ ಮಾಡ್ಕೋಬಹುದು ನಿಮ್ಮ ಫ್ಯೂಚರ್ದಲ್ಲಿ ಅನ್ನೋದು, ಆಯ್ತಾ. ಬಿಕಾಸ್ ಆಬ್ವಿಯಸ್ಲಿ ವಿ ಆರ್ ಸ್ಕೋರಿಂಗ್ SSLC ದಲ್ಲಿ ಸ್ಕೋರ್ ಮಾಡ್ತಿದ್ದೇವೆ. ಯಾಕಪ್ಪ ಸ್ಕೋರ್ ಮಾಡ್ತಿದ್ದೇವೆ? ಚಲೋ ಕಾಲೇಜ್ ಸಿಗ್ಲಿಕ್ಕೆ, ರೈಟ್. ಸೊ ಅದನ್ನೆಲ್ಲ ಯೋಚನೆ ಮಾಡಿ. ಸೊ ಥಿಂಕ್ ಡೀಪರ್, ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಡೂಯಿಂಗ್ ಅಂಡ್ ಫಾರ್ ವಾಟ್ ಪರ್ಪಸ್ ಯು ಆರ್ ಡೂಯಿಂಗ್ ಇಟ್, ಅಂಡ್ ಮೋಟಿವೇಟ್ ಯುವರ್ ಸೆಲ್ಫ್ ಅಂಡ್ ದೆನ್ ಸ್ಟಡಿ. ಕ್ಲಿಯರ್ ಎವ್ರಿವನ್? ಸೊ ಟಿಲ್ ದೆನ್ ಸಿ ಯು ಎವ್ರಿವನ್. ಹೋಪ್ ಸೊ ಈ ವಿಡಿಯೋದಿಂದ ನಿಮಗೆ ಗೊತ್ತಾಗಿದೆ ವೆದರ್ ಯುವರ್ ಪೇಪರ್ ಇಸ್ ಗೋಯಿಂಗ್ ಟು ಬಿ ಅ ಟಫ್ ಆರ್ ಈಸಿ. ಸೊ ಇದು ಯೂಸ್ಫುಲ್ ಆಗಿದ್ರೆ ಗೋ ಅಂಡ್ ಶೇರ್ ಇಟ್ ವಿತ್ ಯುವರ್ ಆಲ್ ಫ್ರೆಂಡ್ಸ್ ಆಲ್ಸೋ. And if you're very new to the channel, make sure to subscribe to the Nama Vedanta SSLC and hit the like button. Till then, see you everyone.